ನಾವಿವತ್ತು ಸುಜಾತ ಫಾರ್ಮ್ಸ್ ಒಳಗೆ ಸಾವಯವ ಕೀಟನಾಶಕ ಹೆಂಗೆ ಮಾಡೋದು ಅಂತ ನೋಡ್ರಿ. ಸಾವಯವ ಕೀಟನಾಶಕ ಅಂದ್ರೆ ದಶಪರ್ಣಿ. ದಶ ಅಂದ್ರೆ 10, ಪರ್ಣಿ ಅಂದರೆ ಎಲೆಗಳು. ನಾವು ಸಾವಯವ ಎಲೆಗಳನ್ನ ಬಳಸ್ಕೊಂಡು ಕೀಟನಾಶಕ ಹೆಂಗೆ ಮಾಡೋದು ಅಂತ ನೋಡ್ರಿ. ಈ ದಶಪರ್ಣಿ ಏನಂದ್ರೆ ಇದು ಆರ್ಗ್ಯಾನಿಕ್ ರೋಗರ್ ಇದ್ದಂಗೆ ಇದೆ. ಇದು ರೋಗರ್ ನಮ್ಗೆ ದಶಪರ್ಣಿನ ಯಾಕಂದ್ರೆ ಈಗ ನಮ್ಗೆ ಅಂಗಡಿಗೆ ಹೋದ್ರಪ್ಲೇ ರೆಡಿಮೇಡ್ ರೋಗರ್ ಸಿಗ್ತೈತಿ. ಅದನ್ನು ತಂದು ಹೊಡೆದ್ರಪ್ಲೇ ಆಟೋಮೆಟಿಕ್ ರಿಸಲ್ಟ್ನು ಸಿಗ್ತೈತಿ. ಅದರ ರೋಗರ್ದಾಗ ಏನೈತಿ ಅನೇಕ ರೀತಿ ಕೆಮಿಕಲ್ಸ್ ಇರ್ತಾವೆ. ಇದು ನಮ್ಗೆ ಬೆಳಿಗ್ಗೆ ಎಫೆಕ್ಟ್ ಆಕೈತಿ. ಅದ ನಮಗೂ ಮುಂದೆ ನಾವು ಅದನ್ನ ತಿಂದು ಬದುಕ್ತೀವಿ. ನಮಗೂ ಅದು ಎಫೆಕ್ಟ್ ಆಕೈತಿ. ಮುಂದೆ ಇವೆಲ್ಲ ನಮ್ಮ ಬಾಡಿ ಒಳಗೂ ಹೋಗಿ ನಮಗೂ ರೋಗ ಬರೋದಂತೂ ಫಿಕ್ಸ್ ಐತಿ. ಅದ ರೋಗ ನಾವು ಈಗ ಸಣ್ಣ ಕಂಟ್ರೋಲ್ ಮಾಡ್ಕೊತ ಹೋದ್ವಿ ಅಂದ್ರೆ ಮುಂದೊಂದು ದಿನ ನಾವು ಹೆಲ್ದಿ ಆಗಿರ್ಬೋದು. ಈಗ ನಾವು ಹಿಂಗೆ ರೋಗರ್ ಯೂಸ್ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಮ ಕಾಲಕ್ಕೆ ಇದು ಮುಗಿದು ಹೋಗೈತಿ. ಮುಂದಿನ ಪೀಳಿಗೆ ನಾವು ಭೂಮಿ ಫಲವತ್ತತೆಯನ್ನು ಉಳಿಸ್ಕೋಬೇಕು. ಅದ್ರ ಸಂಬಂಧ ಏನೈತಿ ನಾವು ತುಸು ಏನೈತಿ ಆರ್ಗ್ಯಾನಿಕ್ ಯೂಸ್ ಮಾಡ್ಕೊತೀವಿ ಅಂದ್ರೆ ನಮ್ದು ಎಲ್ಲ ಫಲವತ್ತತೆ ಅದು ಚಲೋದಾಗಿರ್ತೈತಿ. ಇದನ್ನ ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಎರಡು ರೀತಿಯಾಗಿ ಯೂಸ್ ಮಾಡ್ಕೋಬೋದು ನಾವು. ಆಮೇಲೆ ಬೆಳೆಯೋದು ಕಲರ್ ಚೇಂಜ್ ಆಗತ್ತಿರ್ತಾವೆ ನೋಡಿ. ಇದನ್ನು ಹೊಡೆಯೋದ್ರಿಂದ ಬೆಳೆ ಹಸಿರಾಗಿ ಚೊಕ್ಕ ಹಸಿರು ಆಕೈತಿ. ಅದ್ರ ಸಂಬಂಧ ನಾವು ಇದನ್ನ ದಶಪರ್ಣಿ ಯೂಸ್ ಮಾಡ್ಬೋದು. ಮಾಡೋಕೆ ನಾವು ಹೊರಗಿಂದ ಏನೂ ಕೊಂಡು ತೊಗೊಂಬಂದಿಲ್ಲ. ಎಲ್ಲ ನಮ್ಮ ಹೊಲದಾಗ ಏನೇನು ಸಿಗ್ತೈತೆ ಇವನ್ನೆಲ್ಲ ಸೇರಿಸ್ಕೊಂಡು ನಾವು ಮಾಡ್ತೀವಿ. ಇದಕ್ಕೇನು ಭಾಳ ಜಾಸ್ತಿ ಖರ್ಚಾಗೋದಿಲ್ಲ. ಏನು ಇದ್ದಿದ್ದೆಲ್ಲ ನಮ್ಮ ಹೊಲದಾಗ ಸಿಗ್ತೈತಿ. ನಾವು ಅದನ್ನೊಂದು ಜರ ಉಪಯೋಗ ಮಾಡ್ಕೊಂಡ್ರೆ ಇಲ್ಲೇ 0 ಬಜೆಟ್ ಒಳಗೆ ನಮ್ಗೆ ಕೀಟನಾಶಕ ತಯಾರಾಕೈತಿ. ನಾವು ಈ ದಶಪರ್ಣಿ ತಯಾರು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡಿ ಬರ್ರಿ. ಮೊದಲು 200 ಲೀಟ್ರದೊಂದು ಡ್ರಮ್ ಬೇಕು ಇದನ್ನೆಲ್ಲ ತಯಾರು ಮಾಡೋಕ್ಕೆ. ಇದಕ್ಕೆ ನಾವು ಯಾವ್ಯಾವ ಎಲೆ ಯೂಸ್ ಮಾಡ್ಕೊಂಡಿದ್ದೀವಿ ಅದನ್ನ ಹೇಳ್ತೀನಿ. ಇದು ಬಿಲ್ವಪತ್ರೆ ಇದು 1 kg ತೊಗೊಂಡೈತಿ. ಇದು ನಿಂಬೆ ಎಲೆ ಇದೆ, ಇದನ್ನು 1 kg ತೊಗೊಂಡೈತಿ. ಇದು ದೊಡ್ಡ ಪತ್ರೆ ಇದನ್ನು 2 kg ತೊಗೊಂಡೈತಿ. ಇದು ನುಗ್ಗೆ ಎಲೆ ಇದೆ, ಇದನ್ನು ಒಂದು 2 kg ತೊಗೊಂಡೈತಿ. ದಾಳಂಬರಿ ಎಲೆ ಇದನ್ನು 1 kg ತೊಗೊಂಡೈತಿ. ಇದು ಔಡ್ಲೆಲಿ ಇದನ್ನ 2 kg ತೊಗೊಂಡೈತಿ. ಮೆಣಸಿಕಾಯಿ 1 kg ತೊಗೊಂಡೈತಿ. ಇದು ಜವಾರಿ ಬೆಳ್ಳುಳ್ಳಿ ಇದು ನಮ್ಮ ಹೊಲದಾಗ ಬೆಳೆದಿದ್ದ, ಇದನ್ನು 1 kg ತೊಗೊಂಡಿದ್ದೀವಿ. ಜಜ್ಜಿದೀವಿ ಇದನ್ನು. ಹೊಳ್ಳಿ ಇದು ದತ್ತೂರಿ ಎಲೆ ಅಂತಾರು. ಇದು ಇಲ್ಲಿ ನಮ್ಮ ಹೊಲದಾಗ ಒಡ್ಡಿ ಮೇಲೆ ಅದು ಬೆಳೆದಿರ್ತೈತಿ. ಇದನ್ನೊಂದು kg ಅಷ್ಟು ತೊಗೊಂಡಿದ್ದೀವಿ. ಇದು ಪಪ್ಪಾಯಿ ಎಲೆ ಇದನ್ನು 1 kg ಅಷ್ಟು ತೊಗೊಂಡಿದ್ದೀವಿ. ಇದು ಬೇವಿನ ಎಲೆ ಇದನ್ನೊಂದು 5 kg ಅಷ್ಟು ತೊಗೋಬೇಕು. ಇದು ಮೇನ್ ಇದ್ರಾಗ. ಇದು ಎಕ್ಕೆ ಎಲೆ ಇದನ್ನೊಂದು 2 kg ಅಷ್ಟು ತೊಗೊಂಡಿದ್ದೀವಿ. ಇದು ಮಾವಿನ ಎಲೆ ಇದನ್ನೊಂದು 2 kg ಅಷ್ಟು ತೊಗೊಂಡಿದ್ದೀವಿ. ಇದು ಸೀತಾಫಲ ಎಲೆ ಇದನ್ನು 2 kg ತೊಗೊಂಡಿದ್ದೀವಿ. ಇದು ಹಾಗಲು ಬಳ್ಳಿ ಇದನ್ನೊಂದು kg ಅಷ್ಟು ತೊಗೊಂಡಿದ್ದೀವಿ. ಪೇರು ಎಲೆ ಏನೈತಿಲ್ಲ ಇದನ್ನು 2 kg ತೊಗೊಂಡಿದ್ದೀವಿ. ಇದು ಚದರಂಗಿ ಇದು ಮುಳ್ಳು ಕಂಟಿಗೈತೆ ಹೊಳಕ್ಕೆ ದಂಡಿ ಹಳದಾಗೋದು ಒಡ್ಡಿಗೆ ಎದಿರ್ತೈತೆ ನೋಡು. ಇದನ್ನು 2 kg ಅಷ್ಟು ತೊಗೊಂಡಿದ್ದೀವಿ. ಒಂದು 10 kg ಬಿಳಿ ಆಕಳು ಸಗಣಿ ಬೇಕು ನಮ್ಮ ದೇಶಿ ಆಕಳುಗಳ್ದ. ಇದು ದೇಶಿ ಆಕಳದ ಒಂದು 10 ಲೀಟ್ರ್ ಗೋಮೂತ್ರ ಬೇಕು. ಇಷ್ಟೆಲ್ಲ ತೊಗೊಂಡು ನಾವು ದಶಪರ್ಣಿ ಮಾಡ್ಕೋತೀವಿ. ಇದನ್ನ ಹೆಂಗೆ ಮಾಡೋಣ ಅಂತ ಏನು ನೋಡ್ತೀವಿ. ಈಗ ನಾವು ದಶಪರ್ಣಿ ಹೆಂಗೆ ಮಾಡೋದು ಅಂತ ನೋಡ್ನು ಬರ್ರಿ. ಮೊದಲು ಈಗ ನಾವು 200 ಲೀಟ್ರ್ ಡ್ರಮ್ ತೊಗೊಂಡಿದ್ದೀವಿ. ಇದ್ರಾಗ ನಾವು ಅರ್ಧ ನೀರು ಹಾಕಿದ್ದೀವಿ. ಈಗ ಅರ್ಧ ನೀರು ಹಾಕಿ ಈಗ ಏನೇನು ಎಲೆಗಳು ಹೇಳಿದೆ ಎಲ್ಲ ಜಜ್ಬೇಕು. ಇರ್ಲಿಕ್ಕೆ ಸಣ್ಣ ಹಿಂಗೆ ಕೊಳ್ಬೇಕು ಅಂದ್ರೆ ರಿಸಲ್ಟ್ ಚಲೋ ಬರ್ತೈತಿ. ಈಗ ಏನೈತೆ ನಾವು ಪ್ರತಿಯೊಂದು ಎಲ್ಲ ಹಾಕೋನು. ದಶಪರ್ಣಿ ಮಾಡೋಕೆ ನಮ್ಗೆ ತಂಬಾಕು ಒಂದು ಮೇನ್ ಬೇಕದ. ಈಗ ನಮಗಿಲ್ಲಿ ತಂಬಾಕದ ಎಲೆ ಅವೈಲೇಬಲ್ ಆಗಲ್ಲಕ್ಕೆ ನಾವೀಗ ಇಷ್ಟ ಹಾಕಿ ಮಾಡಿದ್ದೀವಿ. ನಾಳೆ ಏನೈತೆ ಅದು ನಾವು ಕೊಂಡು ತಂದಿದ್ರೆ ಮಿಕ್ಸ್ ಮಾಡ್ತೀವಿ. ಇದನ್ನು ಇದ್ರಾಗೆಲ್ಲ ಹಾಕಿ ಡೈಲಿ 2 ಟೈಮ್ ತಿರುಗಬೇಕು. ಇದನ್ನು 2 ಟೈಮ್ 30-35 ದಿನ ತಿರುಗಬೇಕು. 35 ದಿನ ಆಗಣ ಏನೈತಿ ಇದು ರೆಡಿ ಟು ಯೂಸ್ ಅಂದ್ರೆ ಹೊಡ್ಯಾಕೆ ತಯಾರಾಗಿರ್ತೈತಿ. ಇದನ್ನೇನು ಮಾಡೋದು ನಾವು ಔಷಧ ಹೊಡಿ ಕ್ಯಾನ್ ಇರ್ತಾವೆ ನೋಡು, ಅದಕ್ಕೆ 20 ಲೀಟ್ರ್ ನೀರಿಗೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಇದನ್ನ ಹಾಕ್ಕೊಂಡು ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡಿದ್ವಿ ಅಂದ್ರೆ ಇದು ಎಲ್ಲ ಥರದ ಕೀಟನಾಶಕಗಳು ಹೋಗ್ತಾವೆ. ಇದನ್ನ ಏನೈತಿ ನಾವು ದಿನ 2 ಟೈಮ್ ಒಂದೇ ರೊಟೇಷನ್ದಾಗ ತಿರ್ಸ್ಬೇಕು. ಅಂದ್ರೆ ಒಂದೇ ದಿಕ್ಕಿನ ಅಂದ್ರೆ ಸೂಕ್ಷ್ಮ ಜೀವಿಗಳ ಚಲನೆ ಒಂದೇ ದಿಕ್ಕಿನಾಗ ಇರ್ತೈತಿ. ನಾವು ಅಪೋಸಿಟ್ ತಿರುಗಿದ್ವಿ ಅಂದ್ರೆ ಅವು ಸಾಯುವ ಸಾಧ್ಯತೆ ಹೆಚ್ಚಿರ್ತೈತಿ. ಒಂದೇ ದಿಕ್ಕಿನಾಗ 30-35 ದಿನ ತಿರುಗಬೇಕು. ಲಾಸ್ಟ್ ತಿರುವುದೆಲ್ಲ ಆಗೋಣ
ಇವು ಕಾಟನ್ ಅರ್ಬಿಲೆ ಇದನ್ನೇನೈತಿ ಪೂರ ಪ್ಯಾಕ್ ಮಾಡಿ ಕಟ್ಟಬೇಕು ಇದನ್ನ. ಅಂದ್ರೆ ಸೊಳ್ಳೆಗಳು ಒಳಗೆ ಹೋಗಲ್ದಂಗೆ ಕಟ್ಟರೆ ಇದು ಚಲೋ ತಂಗೆ ತಯಾರಾಕೈತಿ.